ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಆಳಂದ್ ಕ್ಷೇತ್ರದ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಅವರು ಹೈಕಮಾಂಡ್ ಹಾಗೂ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ತಮಗೆ ಮಂತ್ರಿ ಸ್ಥಾನದ ನಿರೀಕ್ಷೆ ಇದ್ದರೂ ಸಿಕ್ಕಿಲ್ಲ ಎಂದು ಬೇಸರ ಹೊರಹಾಕಿದ್ದು, ತಾವೇನು ಮಂತ್ರಿ ಸ್ಥಾನ ಬೇಕು ಎಂದು ಅರ್ಜಿ ಹಾಕಿರಲಿಲ್ಲ ಎಂದಿದ್ದಾರೆ. ಚುನಾವಣಾ ಪ್ರಚಾರದ ವೇಳೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮನ್ನ ಗೆಲ್ಲಿಸಿ ಮಂತ್ರಿ ಮಾಡುವುದಾಗಿ ಬಹಿರಂಗವಾಗಿ ಹೇಳಿದ್ರು ಮತ್ತು ಮಂತ್ರಿ ಸ್ಥಾನ ಕೊಡಲು ನಿಮ್ಮಲ್ಲಿಯೇ ಅಡ್ಡಿ ಮಾಡುತ್ತಿದ್ದಾರೆ ಎಂದು ಅವರೇ ತಿಳಿಸಿದ್ರು ಅಂತ ಸ್ಮರಿಸಿದ್ದಾರೆ. ವೋಟ್ ಚೋರಿ ಪ್ರಕರಣವನ್ನ ಬಯಲಿಗೆಳೆದು ಕಾಂಗ್ರೆಸ್ಗೆ ಬಹುದೊಡ್ಡ ಅಸ್ತ್ರ ಕೊಟ್ಟಿದ್ದಕ್ಕೆ ಸಿಕ್ಕ ಪ್ರತಿಫಲವೇ ಮಂತ್ರಿ ಸ್ಥಾನ ವಂಚಿತವಾಗಿರುವುದು ಎಂದು ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಯಾವ ಮಾನದಂಡದ ಮೇಲೆ ಮಂತ್ರಿ ಸ್ಥಾನಗಳನ್ನು ಹಂಚಿಕೆ ಮಾಡಲಾಗಿದೆ ಎಂಬುದನ್ನು ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಅಂತ ಆಗ್ರಹಿಸಿರುವ ಅವರು, ತಮಗೆ ವೈಯಕ್ತಿಕ ಬೇಜಾರಿಲ್ಲದಿದ್ದರೂ ಕೂಡ ತಮ್ಮ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಸಹಜವಾಗಿಯೇ ನೋವಾಗಿದೆ ಎಂದು ತಿಳಿಸಿದ್ದು, ಮುಂದಿನ ಚುನಾವಣೆಯಲ್ಲಿ ನೋಡೋಣ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ನಾನೇನು ಅರ್ಜಿ ಆಗಿರಲಿಲ್ಲ ರೀ ಮಂತ್ರಿ ಮಾಡೋಕ್ಕೆ ಆಗ್ಬೇಕಂತೇಳಿ. ಸಿದ್ದರಾಮಯ್ಯನವರೇ 3 ಸಲ ಬಹಿರಂಗ ಸಭೆಯಲ್ಲಿ ಹೇಳಿದರು, 3 ಸಲ ನಾನು ಕರೆಸಿ ಮಾತಾಡಿದ್ರು ಮಾಡ್ತೀನಿ ಅಂತ. ಏನು ಮೇಲೆ ಕಟ್ಲೆ ಆಗಲ್ಲ, ಕೇಸ್ ಆಗಲಿ, ಈಗ ಮಾಡೋಕ್ಕಾಗಿಲ್ಲ. ಈ ಸರಿ ಅದು ನಿರೀಕ್ಷೆ ಇತ್ತು ನಿಮ್ಮ ಭಾಗದ ಅವ್ರಿಗೆ ಕೇಳಿ, ನಾನೇ ಕೇಳಿ ಅಲ್ಲ. ಈಗ ಸಿದ್ದರಾಮಯ್ಯ ಅದಕ್ಕೆ ತಪ್ಪಿತ್ತು ನಿಮ್ಮದು ನಾನು ಮುಂದೆ ಹೇಳ್ತೀನಿ ಅದಲ್ಲ. ಅಲ್ಲ, ತಪ್ಪಿಸುವಂಥ ಕೆಲಸ ಏನಾದರೂ ನಡೀತಾ ಇದೆಯಾ ಅಂತ ಜಿಲ್ಲೆ ಸಿದ್ದರಾಮಯ್ಯ ಹೇಳ್ತಾರೆ, ನಿನಗೆ ಅಡ್ಡಿ ಬರ್ತಾ ಇದ್ದಾರಪ್ಪ ಅಂತ ಹೇಳ್ತಾರೆ. ನೀತಿ ಆಯೋಗ ರಾಜೀನಾಮೆ ಕೊಟ್ಟು 2 ತಿಂಗಳಾಯ್ತು. ನಾನು ಯಾವತ್ತಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ರಮಾಣವಚನ ಮಾಡಿದ್ರು, ಅವತ್ತಿನ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಅಲ್ಲ, ವೋಟ್ ಚೋರಿ ಅಂತ ಪ್ರಕರಣ ಎತ್ತಿ ಕಾಂಗ್ರೆಸ್ಗೆ ಅಸ್ತ್ರ ಕೊಟ್ಟಿದ್ದೀರಿ ನೀವು, ಅದು ಪ್ರತಿಫಲ ಇದು. ಸರ್, ಈಗ ಸಿದ್ದರಾಮಯ್ಯ ಆಪ್ತರು ಎಲ್ಲರಿಗೂ ಹೊರಗೆ ಟ್ರಸ್ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಆಪ್ತರು ಒಳಗೂ ಇದ್ದಾರೆ, ನೀವು ತಪ್ಪು ತಿಳ್ಕೊಂಡಿದ್ರಿ. ಅಲ್ಲ, ಗಾಯತ್ರಿ ಶಾಂತೇಗೌಡರಾಗಿರ್ಬೋದು, ಗಾಯತ್ರಿ ಶಾಂತೇಗೌಡರು ಸಿದ್ದರಾಮಯ್ಯನ ಆಪ್ತರಲ್ಲ. ಅವರು ಜಾತಿಯವರು. ಆದರೆ ಸಿದ್ದರಾಮಯ್ಯ ಅವರು ಕೇಳದೆ ಮಾಡಿರೋದಕ್ಕೆ ಸಿದ್ದರಾಮಯ್ಯಗೆ ಬೇಸರ ಆಗಿದೆ. ನೀವು ಹಿರಿಯ ಶಾಸಕರು ಭಾಳ ದಿನ ನಿರೀಕ್ಷೆ ಕೊಟ್ಟಿಲ್ಲ, ಏನು ನಡೆ? ನಾನು ಇಡೀ ನನ್ನ ಕ್ಷೇತ್ರದಲ್ಲ, ಇಡೀ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನನ್ನ ಪ್ರಗತಿಪರ ಸ್ನೇಹಿತರು, ಚಿಂತಕರೆಲ್ಲ ಇವತ್ತು ಬೇಜಾರಾಗಿದೆ. ಸ್ವಾಭಾವಿಕವಾಗಿ ನನ್ನ ಕಾರ್ಯಕರ್ತರಿಗೆ ಬೇಜಾರಾಗಿರ್ತದೆ. ಇಲ್ಲ, ಈಗ ಸರಿಗೆ ಯಾವ ಮಾನದಂಡ ಮೇಲೆ ಮಂತ್ರಿ ಸ್ಥಾನ ಕೊಡ್ಲಾಗ್ತದೆ ಅವ್ರಿಗೆ ಕೇಳಬೇಕು ನೀವು. ಅಲ್ಲ, ಏನು ಜಾತಿ ಅವ್ರಿಗೆ ಕೇಳಬೇಕು. ಯಾವ ಆ್ಯಂಗಲಲ್ಲೇ ಕೊಡ್ತಾ ಇಲ್ಲ ಇದು, ಯಾವ ಆ್ಯಂಗಲಲ್ಲೇ ಕೊಡ್ತಾ ಇಲ್ಲ. ಇಲ್ಲ, ಹೈಕಮಾಂಡ್ ಮತ್ತೆ ಯಾವ ರೀತಿ ನಿರ್ಧಾರ ತಗೋತಾ ಇದೆ? ಒಂದು ಸರಿ ಪಟ್ಟಿ ಬಿಡುಗಡೆ ಆಗುತ್ತೆ, ಮತ್ತೆ ಕ್ಷಣಾರ್ಧದಲ್ಲಿ ಚೇಂಜ್ ಆಗುತ್ತೆ. ಅವ್ರಿಗೆ ಕೇಳ್ರಿ, ನಾನು ದೊಡ್ಡ ಅಷ್ಟು ದುಡ್ಡು ಬೆಳೆದಿಲ್ಲ. ಸುಳ್ಳು 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 ಸುಳ್ಳು. ನಾನು ಒಳಗಿದ್ದೇ ಹೋರಾಟ ಮಾಡ್ತೀನಿ. ಈಗ ಮುಂದಿನ ಚುನಾವಣೆ ಯಾವ ರೀತಿ ನಿಮ್ಮ ನಡೆಯುತ್ತೆ? ಇನ್ನೂ ಬರಲಿ, ಬಂದು ನೋಡಿ, ವಾಚ್ ನೋಡಿ. ಬೇಜಾರ